ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಲ್ಲು ಬಾಳೆ ಗಿಡದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಕಲ್ಲು ಬಾಳೆ ಗಿಡದ ಬಗ್ಗೆ ನೋಡಿ, ಇದು ಕಲ್ಲು ಬಾಳೆ ಗಿಡ. ಇದರಿಂದ ಏನಾಗ್ಬೋದು ಅಂತ ನಾನು ಹೇಳ್ತೆ. ಇದಕ್ಕೆ ಕಲ್ಲು ಬಾಳೆ ಗಿಡ ಅಂತ ಕರೀತಾರೆ. ಯಾಕಂದರೆ ಇದರೊಳಗೆ ಇದ್ರ ಬಾಳೆಹಣ್ಣು ಇರ್ತದಲ್ಲ, ಆ ಹಣ್ಣೊಳಗೆ ಬೀಜ ಇರ್ತದೆ. ಅದನ್ನು ಕಲ್ಲು ಅಂತ ಹೇಳ್ತಾರೆ. ಅದು ಕಲ್ಲಿನ ಥರನೇ ಇರುತ್ತೆ, ಅದಕ್ಕಾಗಿ ಕಲ್ಲು ಬಾಳೆ ಅಂತ ಕರೀತಾರೆ. ಇದು ಸ್ಟೋನ್ ಆಗಿರುತ್ತದಲ್ಲ, ಅವರಿಗೆಲ್ಲ ತುಂಬ ಒಳ್ಳೆಯದು. ಆ ಸ್ಟೋನಿಂದು ಹೇಗೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅಂದರೆ ಸ್ಟೋನ್ ಆಗೋರಿಗೆ ಔಷಧಿ ಅಂದರೆ ಮನೆ ಮದ್ದು ಹೇಗೆ ಮಾಡೋದಂತ ನಾನು ಹೇಳ್ತೇನೆ ನೋಡಿ. ಇದಿರುತ್ತೆ ಅಲ್ಲ ಬಾಳೆ ಗಿಡ, ಇಷ್ಟು ದೊಡ್ಡಕ್ಕಿದೆ. ಇದಿಷ್ಟು ಕಟ್ ಮಾಡ್ಕೋಬೇಕು ನೋಡಿ. ಹಿಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸೌಟ್ ಇರ್ತದಲ್ಲ, ಸೌಟಲ್ಲಿ ಸ್ವಲ್ಪ ನೀರು ತಗೋಬೇಕು. ಸ್ವಲ್ಪ ನಾರು ಇರ್ತದೆ, ಆ ನಾರನ್ನೆಲ್ಲ ತಕ್ಕೊಂಡು ಕೆಂಪು ಕಲ್ಲು ಸಕ್ಕರೆ ಇರ್ತದಲ್ಲ, ಕೆಂಪು ಕಲ್ಲು ಸಕ್ಕರೆ ಅಂದರೆ ನಾವು ನಾಳೆ ಕುಡಿಬೇಕಂದ್ರೆ ಅವತ್ತಿನ ಹಿಂದಿನ ದಿವಸ ಕೆಂಪು ಕಲ್ಲು ಸಕ್ಕರೆನ ಅದರೊಳಗೆ ಹಾಕಿಡ್ಕೊಂಡು ಬಾಳೆಲೆ ಇರ್ತದಲ್ಲ ಅದನ್ನು ಕವರ್ ಮಾಡಿ ಮುಚ್ಚಬೇಕು. ಅಂದರೆ ಹಿಂಗೆ ಕಟ್ ಮಾಡಿರ್ತೀವಲ್ಲ ರೌಂಡ್ ಶೇಪಿಗೆ, ಅದಕ್ಕೆ ಹಿಂಗೆ ಮುಚ್ಚಿಡಬೇಕು. ಮುಚ್ಚಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಕಲ್ಲು ಕೂಡ ಆಗಿದ್ರೂ ಕೂಡ ಅದು ಕಡಿಮೆ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಇದರಿಂದ ತುಂಬ ಪ್ರಯೋಜನಗಳಿದೆ. ಇದು ಸ್ಟೋನ್ ಆದವರಷ್ಟೇ ಕುಡಿಬೇಕಂತ ಏನಿಲ್ಲ, ಯಾರು ಬೇಕಾದ್ರೂ ಕುಡಿಬೋದು. ಚೆನ್ನಾಗೂ ಕೂಡ ಇರುತ್ತೆ ಇದ್ರದ್ದು. ಇದು ಕೆಲವು ವಿಡಿಯೋದಲ್ಲಿ ನೋಡಿದ್ದೆ, ಇದ್ರದ್ದನ್ನ ಜ್ಯೂಸ್ ರೀತಿ ಪ್ರತಿದಿನ ಕೂಡ ಕುಡಿತಾರೆ ಒಬ್ಬೊಬ್ಬರು, ಹಾಗೂ ಕೂಡ ಕುಡಿಬೋದು. ಇದು ಬಾಳೆಗೊನೆ ಆಗಲಿಲ್ಲ, ಬಾಳೆಗೊನೆ ಆದಮೇಲೆ ವಿಡಿಯೋ ಮಾಡಿ ತೋರಿಸ್ದೆ ಬಾಳೆಹಣ್ಣು ಹೇಗಿರುತ್ತೆ ಅಂತ. ಅದು ನಾರ್ಮಲ್ ಬಾಳೆಹಣ್ಣು ಥರನೇ ಇರುತ್ತೆ, ಆದರೆ ಸ್ವಲ್ಪ ದಪ್ಪಕ್ಕಿರುತ್ತೆ. ಆದರೆ ಕಲರ್ ಚೇಂಜ್ ಆಗಿರುತ್ತೆ. ಅದರೊಳಗೆ ಕಲ್ಲು ಥರ ಇರ್ತದೆ, ಆದರೆ ಅದು ಕಲ್ಲಲ್ಲ, ಅದ್ರ ಬೀಜ. ತೋರಿಸ್ತೇನೆ ನಿಮಗೆ ಒಂದ್ಸಲಿ ನೋಡಿ ಹೀಗಿರುತ್ತೆ. ಇದ್ರ ಎಲೆಯಿಂದ ಕೊಟ್ಟೆ ಕಡುಬು ಮಾಡಬೇಕು. ಈ ಬಾಳೆ ಎಲೆಯಿಂದ ಸ್ವಲ್ಪ ಒಳ್ಳೆಯದು ಇದೆ, ಸ್ವಲ್ಪ ಅಂತಿದ್ದೀನಿ, ತುಂಬ ಒಳ್ಳೆಯದಿದೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಬಾಳೆ ಎಲೆ ಅಂತಲ್ಲ, ಎಲ್ಲ ಬಾಳೆ ಎಲೆನೂ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಇದ್ರದ್ದು ಕಲ್ಲು ಬಾಳೆ ಗಿಡದ್ದು. ನೀವು ಒಂದ್ಸಲಿ ಟ್ರೈ ಮಾಡಿ. ಆದರೆ ನಾನು ಜ್ಯೂಸ್ ಮಾಡಿ ತೋರಿಸ್ತಿಲ್ಲ, ಈ ಮಳೆಗಾಲ ಆಗಿರೋದ್ರಿಂದ ಶೀತ ಆಗ್ತಿದೆ ಅಂತ ಹೇಳಿ ಈ ವಿಡಿಯೋ ಮಾಡಿ ತೋರಿಸ್ತಿಲ್ಲ ಅದ್ರ ಜ್ಯೂಸ್ ಮಾಡಿ. ನಿಮಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ತೋರಿಸ್ತೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ಔಷಧಿಗಳ ಬಗ್ಗೆ ವಿಡಿಯೋ ಕಂಟೆಂಟ್ ಅಲ್ಲ ನಂದು, ಆದರೂ ಜನರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಮಾಡ್ತಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.